ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮದಿ ನರುತ ಭಾರತ ಜನನಿಯ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಾಧ್ವರ ವಿದ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುನಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾಣ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕೈಲಪ ಮೈಸಳರಾಡಿನ ನಾಡೆ ಲಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಜ್ಞಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ 2ನೇ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೈಗೊಂಡಂಥ ಕಾಮಗಾರಿಗಳ ಕುರಿತು ಸಾಮಾಜಿಕ ಪರಿಶೋಧನೆ ಪ್ರತಿ ವರ್ಷ ಆಗ್ತಾ ಇದೆ. ಅದರಂತೆ ಕೂಡ ಈ ವರ್ಷ ಸಹ ಈ ಒಂದು ಕಾರ್ಯಕ್ರಮ ಇಟ್ಕೊಳ್ಳಲಾಗಿದ್ದು, ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ನೋಡಲ್ ಅಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಅರುಣ್ ಕುಮಾರ್ ಸರ್ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರ ಪರವಾಗಿ ಪಂಚಾಯತ್ ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಾದೇವಿ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರ ಪರವಾಗಿ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದನ್ನೇ ಎನ್ಆರ್ಇಜಿಯ ಶ್ರೀಯುತ ಚಿದಾನಂದ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದಾರೆ. ಅಜಯ್ ಪಾಠಕ್ ಸರ್ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದಾರೆ. ಹಾಗೆಯೇ ಇಂಜಿನಿಯರ್ ಅಂತ ಶ್ರೀಯುತ ಮನೋಜ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಪಂಚಾಯತ್ ಕೋರ್ತಿದ್ದಾರೆ. ಹಾಗೆಯೇ ವಿವಿಧ ಇಲಾಖೆಗಳಿಂದ ಬಂದಂಥವರು ಮತ್ತೆ ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ 3 ದಿನ ಇದ್ದು ನಮ್ಮ ಒಟ್ಟಿಗಿದ್ದಂತಹ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಈ ಒಂದು ಸಭೆಯನ್ನ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಿಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಕಟ್ಟಿದ್ದೇವೆ. ಹಾಗೆ ನಮ್ಮ ಹಿರಿಯರಾದ ಸಂಭವ ಭಟ್ರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೈಗೊಂಡಂತ ಚಟುವಟಿಕೆಗಳ ಕುರಿತು ಓದಿ ಹೇಳ್ತಾ ಇದ್ದೇನೆ. ಅದನ್ನು ನಾವೆಲ್ಲರೂ ತಿಳ್ಕೊಂಡು ಅದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿಕೊಳ್ಳಕ್ಕೂ ಕೂಡ ಅವಕಾಶವನ್ನು ಅಳವಡಿಸಿಕೊಡ್ತೇವೆ ತಮ್ಮ ಸಲಹೆ ಸೂಚನೆಗಳನ್ನು. ಈಗ ನಾವು 2024-25ರಲ್ಲಿ ಕೈಗೊಂಡಂತ ಒಂದು ಚಟುವಟಿಕೆಗಳು ಉದ್ಯೋಗ ಖಾತ್ರಿಯಲ್ಲಿ ಅದನ್ನು ಮುಂದೆ ಹೇಳ್ತೇವೆ. ಮಹಾಮಹೇಶ್ವರ ದೇಶದ ಹತ್ತಿರ ಮಳೆಗಾಲದ ನೀರು ಹರಿದು ಹೋಗುವುದು ನಿರ್ಮಾಣ ಅದು 3 ಲಕ್ಷ ಎಸ್ಟಿಮೇಷನ್ ಅಂದಾಜು ವೆಚ್ಚಿತ್ತು. ಅದನ್ನು ನಾವು 53,746 ರೂಪಾಯಿ ಖರ್ಚು ಮಾಡಿದ್ದೇವೆ. ಇದು ಬಡ್ಡಿಯಲ್ಲಿ ಬರಲಿಲ್ಲ, ಕೆಲಸ ಆಗಿದೆ. ಉಮಾಮಹೇಶ್ವರ ದೇವಸ್ಥಾನದ ಹತ್ತಿರ ಹಾಗೆಯೇ ಗಂಗು ಪ್ರಕಾಶ್ ಹೆಗಡೆ ಇವರಿಗೆ ವಸತಿ ಯೋಜನೆಗಾಗಿ ಅದು 2 ಲಕ್ಷದ ಎಸ್ಟಿಮೇಷನ್, ಆದರೆ ಅವರಿಗೆ ನಾವು ಕೊಟ್ಟದ್ದು 13,900 ರೂಪಾಯಿ ಒಂದೇ ಮಾಡಿರೋದು ತಗೊಂಡಿದ್ದಾರೆ. ಆಮೇಲೆ ಸುನೀತಾ ಸುಬ್ರಹ್ಮಣ್ಯ ಇವರಿಗೂ ವಸತಿ ಮನೆಗಾಗಿ 11,800 ರೂಪಾಯಿ ಕೊಡಲಾಗಿದೆ. ಬೀರು ಗಣಪಗೌಡ ಬಚ್ಚಲ ಮನೆಗಾಗಿ 5,564 ರೂಪಾಯಿ ಕೊಡಲಾಗಿದೆ. ಸತ್ಯನಾರಾಯಣ್ ಮಹಾಬಲೇಶ್ವರ್ ಹೆಗಡೆ ಇವರ ಜಮೀನಿನಲ್ಲಿ ಎರೆಹುಳು ಗೊಬ್ಬರದ ತೊಟ್ಟಿ 9,074 ರೂಪಾಯಿ ಕೊಡಲಾಗಿದೆ. ಅವರು ಮಾರ್ಗದರ್ಶಿಗೆ ಕೊಟ್ಟಿದ್ದಾರೆ.
ಆಮೇಲೆ ಪೂರ್ಣಿಮಾ ನಾರಾಯಣ ಇವರ ವಸತಿ ಮನೆಯಾಗಿ 13,262 ರೂಪಾಯಿ ಕೊಡಲಾಗಿದೆ. ಪರಮೇಶ್ವರಿ ನಾರಾಯಣ ಮಡಿವಾಳ ಇವರ ವಸತಿ ಮನೆ ಮಂಜೂರಿಗಾಗಿ 21,638 ಸುಮಿತ್ರಾ ಸತೀಶ್ ಗೌಡ ವಸತಿ ಮನೆ ಮಂಜೂರಿಗಾಗಿ 21,638. ಆಮೇಲೆ ಮಂಜುಳಾ ವಿಷ್ಣು ಮದೇರ ವಸತಿ ಮನೆ 11,866 ರೂಪಾಯಿ. ಸಿಂಬಿ ರಾಮಮೂರ್ತಿ ವಸತಿ ಮನೆ 31,410 ರೂಪಾಯಿ ಕೊಡಲಾಗಿದೆ. ಗೀತಾ ಕೃಷ್ಣ ಹೆಗಡೆ ಇವರ ವಸತಿ ಮನೆ 9,772 ರೂಪಾಯಿ ಕೊಡಲಾಗಿದೆ. ಜ್ಯೋತಿ ಮೋಹನ್ ನಾಯ್ಕ್ ಇವರಿಗೂ ಕೂಡ ವಸತಿ ಮನೆ ಮಂಜೂರಿಗೆ 21,638. ಆಮೇಲೆ ಕೃಷ್ಣ ಸುಬ್ರಾಯ್ ಭಟ್ ಮಾತಿ ಸ್ಥಳದಲ್ಲಿ ಅಂಪಾಳದ ಬಾವಿ 14,658 ರೂಪಾಯಿ ಕೊಡಲಾಗಿದೆ. ನಾಗಪ್ಪ ಮಹಾಬಲೇಶ್ವರ್ ಹೆಗಡೆ ಇವರ ಮಾತಿ ಸ್ಥಳದಲ್ಲಿ ಅಂಪಾಳದ ಬಾವಿ 11,168 ರೂಪಾಯಿ ಕೊಡಲಾಗಿದೆ. ಬೇಬಿ ನಾಗೇಶ್ ನಾಯ್ಕ್ ಇವರ ಜಾನುವಾರು ಕೊಟ್ಟಿಗೆಗೆ 3,329 ರೂಪಾಯಿ ಕೊಡಲಾಗಿದೆ. ನಾಗರತ್ನ ಶಿವಾನಂದ ನಾಯ್ಕ್ ಇವರಿಗೆ ವಸತಿ ಮನೆ 31,410 ರೂಪಾಯಿ ಕೊಡಲಾಗಿದೆ. ಚಂದ್ರಶೇಖರ್ ವೆಂಕಟನಾಥ್ ಇವರ ಬಚ್ಚಲಗುಂಡಿ 5,548 ರೂಪಾಯಿ ಕೊಡಲಾಗಿದೆ. ಸುನಂದ ಮಂಜುನಾಥ್ ನಾಯ್ಕ್ ವಸತಿ ಮನೆ 18,148 ರೂಪಾಯಿ ಕೊಡಲಾಗಿದೆ. ಸಂತೆಗುಡಿ ಹಿರಿಯ ಬೋರ್ವೆಲ್ ರಿಚಾರ್ಜ್ 21,289 ರೂಪಾಯಿ ಕೊಡಲಾಗಿದೆ. ಇನ್ನು ಗಣೇಶ್ ಅಣ್ಣ ಮಗೇರ ಬಚ್ಚಲಗುಂಡಿಗಾಗಿ 4,469 ಕೊಡಲಾಗಿದೆ. ಆಮೇಲೆ BS ಶ್ರೀರಾಮ್ ಇವರ ಜಮೀನಲ್ಲಿ ಎರವಳು ತೊಟ್ಟು ಮಾಡಿದ್ದು 12,574 ರೂಪಾಯಿ ಕೊಡಲಾಗಿದೆ. ದಾಮೋದರ್ ಜಟ್ಟಿ ಮಗೇರ ಇವರು ಕೂಡ ಗೊಬ್ಬರ ಕೆಲಸ ಮಾಡಿದ್ದಾರೆ 11,330 ರೂಪಾಯಿ ಕೊಡಲಾಗಿದೆ. ನಾರಾಯಣ ರಾಮ ಹೆಗಡೆ ಇವರ ಜಮೀನಲ್ಲಿ ಎರೆಹುಳು ಗೊಬ್ಬರ ತೊಟ್ಟಿ 10,254 ರೂಪಾಯಿ ಕೊಡಲಾಗಿದೆ. ರಾಮ ಗಡಪು ಗೌಡ ಮಾನ್ಯ ಸ್ಥಳದಲ್ಲಿ ಬಾವಿ 70,696 ರೂಪಾಯಿ ಕೊಡಲಾಗಿದೆ. ಆಮೇಲೆ ವಾರಿಜಾಕ್ಷಿ ಶಂಕರ್ ನಾಯ್ಕ್ ಬಚ್ಚಲಗುಂಡಿ ನಿರ್ಮಾಣ 4,472 ರೂಪಾಯಿ ಕೊಡಲಾಗಿದೆ. ಶಂಭು ವೆಂಕಟ ಸುಬ್ಬ ಭಟ್ ಇವರ ಮನೆ ಹತ್ತಿರ ಬಚ್ಚಲಗುಂಡಿ 4,469. ಸುಬ್ರಾಯ್ ಕೃಷ್ಣ ಹೆಗಡೆ ಇವರ ಜಮೀನಿನಲ್ಲಿ ಎರೆಹುಳು ತೊಟ್ಟಿ 10,252. ಸುಬ್ರಾಯ್ ವೆಂಕಟಪ್ಪ ಇವರ ಮನೆ ಹತ್ತಿರ ಬಚ್ಚಲಗುಂಡಿ 5,651. ಸುಬ್ರಾಯ್ ತಿಮ್ಮಣ್ಣ ಹೆಗಡೆ ಇವರ ಮನೆ ಹತ್ತಿರ ಬಚ್ಚಲಗುಂಡಿ 5,673. ಟೋಟಲಿ ಒಟ್ಟು 4,74,890 ರೂಪಾಯಿ ಉದ್ಯೋಗ ಖಾತ್ರಿಯಲ್ಲಿ ಖರ್ಚು ಮಾಡಲಾಗಿದೆ. ಇದರಲ್ಲಿ ಏನಾದರೂ ಇದ್ರೆ ಕೇಳ್ಬೋದು. ಹಾಗೆ ಅರಣ್ಯ ಇಲಾಖೆಯವರು ಮಾಡಿದ್ದು ಗ್ರಾಮ ಪಂಚಾಯತಿ ನಿರ್ವಹಣೆಯಲ್ಲಿ 13,611 ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. ಒಟ್ಟು ಅವರದ್ದು. ಆಮೇಲೆ ಎರಡನೇ ಹಂತದಲ್ಲಿ 4,537. ಟೋಟಲಿ 18,149 ರೂಪಾಯಿ ಖರ್ಚು ಮಾಡಿದ್ದಾರೆ. ಇದಿಷ್ಟು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ವರ್ಷದಲ್ಲಿ ಅಲ್ಲಲ್ಲ ಹಳೆ ಬಾವಿನ ನಿಮ್ದೀಗ ಅದಕ್ಕೆ ಈ ಸಲ ಮಂಜೂರಿ ಯಾಕೆ ಬಂದದಷ್ಟೇ. ಈಗ ಎಸ್ಟಿಮೇಷನ್ ಆಗಬೇಕು. ಇಂಜಿನಿಯರ್ ಸಾಹೇಬ್ ಇಲ್ಲೇ ಬಂದರೆ ನೀವು ಈಗ ಹೋಗೋದು ಬೇಕಾದ್ರೆ ತೋರಿಸ್ರಿ, ಎಸ್ಟಿಮೇಷನ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ನನ್ನ ಮತ್ತೆ ಅವಕಾಶ ಆಗ್ತದೆ. ಈ ಸಲ ಬಂದಿತ್ತು ಇದು 1 ವರ್ಷ ಹಿಂದಿನ ಮಂಜೂರಿ ಆದಂಥದ್ದು ಮತ್ತು ಕೆಲಸ ಆಗಿ ಅದು ದುಡ್ಡು ಸಂದಾಯ ಆದಂಥ ಒಂದು ವರದಿ. ಇದು ಅಲ್ಲ ಸರ್, ಈ ಇವತ್ತು ಸಭೆಯನ್ನ ಪಂಚಾಯತ್ ಅಧ್ಯಕ್ಷರು ಪರ್ಮಿಷನ್ ತಗೊಂಡು ಬರ್ತಿದ್ದೀರೋ ಅಥವಾ ಹೌದು, ಅಧ್ಯಕ್ಷರು ಪರ್ಮಿಷನ್ ತಗೊಂಡು ಈಗ ಫೋನ್ ಮಾಡಿದ್ದೆ. ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೇನೆ ನೋಡ್ ಬಂದಿದ್ದೆ, ಬರ್ತೇನೆ ಅಂತ ಹೇಳಿದ್ದಾರೆ. ಈ ಸಭೆಯ ನಿರ್ಣಯ ಯಾವಾಗ ಆಯ್ತು, ಯಾವಾಗ ಮಾಡಬೇಕು, ಯಾವಾಗ ನಿರ್ಣಯ ಮಾಡಬೇಕು? ಇದನ್ನ ಸರ್ಕಾರವೇ ನಿರ್ಣಯ ಮಾಡಿ. ಅಲ್ಲ, ನೀವು ಯಾವಾಗ ನಿರ್ಣಯ ಮಾಡಬೇಕು? ಇದನ್ನ ಎಷ್ಟು ದಿವಸ ಮಾಡ್ಲಿಕ್ಕೆ ನಿರ್ಣಯ? 2ನೇ ತಾರೀಕಿನಿಂದ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಅದ್ರ ಪ್ರಕಾರ 2ನೇ ತಾರೀಕಿನಿಂದ ಇವರೇ ಒಂದು ಪಂಚಾಯತ್ 25 ಹೌದು 3 ದಿವಸ ಮೊದಲಿಗೆ ನಿರ್ಣಯ ಮಾಡಬೇಕು. ಹೌದು 3 ದಿವಸ ನಿರ್ಣಯ ಮಾಡಿ ನಿನ್ನೆ ಪ್ರಚಾರ ಕೊಡ್ಬೇಕು. ಹೌದು. ಯಾಕೆ ಕೇಳ್ತೇನೆ ಕೇಳಿದ್ರೆ ಒಂದು ಜನ ಇಲ್ಲ, ಪಂಚಾಯತ್ ಕಮಿಟಿಯವರು ಇಲ್ಲ. ಉಪಾಧ್ಯಕ್ಷರಿದ್ದಾರೆ. ನಾನೀಗ ಕಿರಣ್ ಅವ್ರಿಗೆ ಫೋನ್ ಮಾಡಿದೆ, ಎಲ್ಲ ಮೆಂಬರ್ಸ್ ಫೋನ್ ಮಾಡಿದ್ದೇನೆ. ಒಬ್ಬರಿದ್ದು ಸಾಕಾಗುದಿಲ್ಲ. ಆ ವಾರ್ಡ್ ಸಮಸ್ಯೆ ಒಬ್ರು ಮೈಸೂರಿಗಿದ್ದಾರೆ, ಒಬ್ರು ಕೋರ್ಟಿಗೆ ಹೋಗಿದ್ದಾರೆ. 2 ಜನ ಜಡ್ಜ್ ಮೆಂಬರ್ ಆಯ್ತ್ರಿ. ಅದು ರೀಸನ್ ಅಲ್ಲ,
ಅದು ನಾನು ಈಗ ಅವ್ರನ್ನ ಜನಪ್ರತಿನಿಧಿಗಳು ಆಯ್ತು ಬಿಡಿ, ಆಯ್ತು ಬರ್ಬೇಕಲ್ಲ ಅವರು ಆಯ್ತು ನೀವು ಆಯ್ತು 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 ಬರದೇ ಇದ್ದ ಕಾರಣ ಆಯ್ತು ಈಗ ಆಯ್ತು ನೋಡಿ ಆಯ್ತು. ಈಗ ಈ ಸಭೆಗೆ ಸಭೆ ಮಾಡ್ಲಿಕ್ಕೆ ಇಂತಿಷ್ಟು ಜನ ಆಗ್ಬೇಕು ಉಂಟಾಗಿ ಅಂದ್ರೆ ಏನು ಈಗ ಉದ್ಯೋಗ ಖಾತ್ರಿಯಲ್ಲಿ ಬೇರೆ ಬೇರೆ ತಗೊಂಡ್ರೆ ಎಲ್ಲರೂ ಬರ್ಬೇಕು ಅಂತ ಯಾರು ಫಲಾನುಭವಿ ಬರ್ತಾರೆ ಹೇಳಿ ಆಯ್ತು ಪ್ರಚಾರ ಮಾಡಿದ್ದೇವೆ, ಸಾರ್ವಜನಿಕರು ಬಂದು ಇದು ಈ ಯೋಜನೆ ಪ್ರಯೋಜನ ಬಗ್ಗೆ ಕೇಳ್ಕೊಳ್ಬಹುದಲ್ಲ. ಕೇಳ್ಬೋದು. ಸರಿ, ಫಲಾನುಭವಿಗಳಿಂದ ಬಹುತೇಕ ಯಾರು ಬಂದಾಗ ಕಾಣುದಿಲ್ಲ, ಒಬ್ರು ಬಂದಾಗ ಕಾಣುದಿಲ್ಲ. ಬಂದಾಯ್ತು. ನೀವು ಆಡಿಟ್ ರಿಪೋರ್ಟ್ ಯಾವ ಮುಗಿತು ಇದರದ್ದು? ಇದು ಇವತ್ತಿಗೆ ಫೈನಲ್ ಮಾಡ್ತಾರೆ. ಇನ್ನು ಫೈನಲ್ ಮಾಡ್ಕೊಡ್ಬೇಕಾ ನಾವು? ನಾವು ಫೈನಲ್ ಮಾಡ್ಕೊಡ್ಬೇಕು. ಇದಿಷ್ಟು ನಮ್ ಫೈನಲ್ ಮಾಡೋ ಅಧಿಕಾರ ನಮ್ಗೆ ಉಂಟ. ತರ ಮಾಡಿ ನಾನು ಇದಿಷ್ಟು ಓದಿ ಹೇಳಿದ್ದೇನಲ್ಲ, ಇದು ಆಗದೆಯೋ ಆಗಿಲ್ವೋ ಅನ್ನೋದ್ರ ಬಗ್ಗೆ ನೀವು ಕನ್ಫರ್ಮ್ ಮಾಡಿ ನಮ್ಗೆ ಹೇಳ್ಬೇಕಾಗ್ತದೆ. ಈಗ ಅದನ್ನ ವಿಚಾರ ಮಾಡೋ ಅಧಿಕಾರ ನಮ್ಮೊಂದು ಉಂಟು ಕೊಡೋದನ್ನ ನೀವು ಹೇಳ್ದಂಗ ಆಯ್ತು. ಒಂದು ಕೆಲಸ ಆಗಿದೆಯೋ ಇಲ್ಲೋ ನಿಮ್ಮ ಊರಲ್ಲಿ ನೀವು ಅದನ್ನ ಹೇಳಿ ಮಾಡಬೇಕು. ಅದನ್ನು ಆಯ್ತು. ಇದೆಲ್ಲವ ಉದ್ಯೋಗ ಖಾತ್ರಿ ಉದ್ಯೋಗ ಮಾಡಿದ್ರೆ ದುಡ್ಡು ಜಮಾ ಆಗಿದೆಯೋ ಅಥವಾ ಕೆಲಸ ಮಾಡಿದಾರೋ ಅವ್ರಿಗೆ ಜಮಾ, ಕೆಲಸ ಮಾಡಿದವ್ರಿಗೆ ಕೆಲಸ ಮಾಡಿದ್ರೆ ಹೆಸರು ಜಮಾ ಆಗಿದೆ. ಕೆಲಸ ಆಗದೆ ಅವ್ರು ಒಬ್ರು ಇಲ್ಲ ಇಲ್ಲಿ. ಕೆಲಸ ಆದ ನಂತರ ಇಂಜಿನಿಯರ್ ಬರ್ತಾರೆ, ನೋಡ್ತಾರೆ, ಮತ್ತೆ ಕೆಲಸ ಆಗೋ ಟೈಮಿಗೆ ನಾವು ಸದಸ್ಯರು ಹೇಳಿರ್ತೇವೆ, ಪ್ರತಿ ಮೀಟಿಂಗ್ ನಲ್ಲಿ ತಿಳಿಸಿರ್ತೇವೆ, ಇಂಥ ಬಾವಿಯ ಆಗ್ತಾ ಇದೆ, ಇಲ್ಲ ಈ ಮನೆಯವರು ಕಟ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರೇ ಫಲಾನುಭವಿಗಳು ಅವ್ರು ಯಾರು ಇಟ್ಟು ಗೊತ್ತಾಗ್ತದಲ್ಲ ಕೆಲಸ ಆಗಿದೆ ಅದಾಯ್ತು. ಒಂದು ಮುಖ ಆಯ್ತು. ನಿನ್ನೆ ಈಗ ಕೆಲಸವನ್ನು ನೋಡ್ತಾ ಬಂದಿದ್ದೀವಿ, ಹೇಳಾಯ್ತು ನೀವು ಜಾಗಕ್ಕೆ ಯಾರು ಹೋಗಿದ್ದಾರೆ? ಕೆಲಸ ಸಕ್ಸಸ್ ಆಗಿದೆಯಾ? ಕೆಲಸ ಎಲ್ಲ ಆಗಿದೆ, ಚರಂಡಿ ಆಗಿದೆ, ಮತ್ತೆ ಈ ಕಡೆ ಬಾವಿ ಮಾಡಿದ್ದಾರೆ, ವಸತಿ ಪೇಮೆಂಟ್ ಆಗಿದೆ, ಹಾಗೆ ಎರಡು ಪಟ್ಟಿ ಮಾಡಿದ್ದಾರೆ. ಕೆಲಸ ಆಗಿದೆ. ಕೆಲಸ ಆಗಿದೆ. ಈಗ ಅಲ್ಲಿ ಬರೆದ ಪ್ರಕಾರ ಕೆಲಸ ಆಗಿದೆ. ಬರೆದ ಪ್ರಕಾರ ಕೆಲಸ ಆಗಿದೆ. ನಾವು ಆಲ್ರೆಡಿ ರಿಪೋರ್ಟ್ ಕೂಡ ಈ ಒಂದು ಸಭೆಯಲ್ಲಿ ನಾವು ಸಬ್ಮಿಟ್ ಮಾಡಿದ್ದೀವಿ, ಸಬ್ಮಿಟ್ ಮಾಡ್ತೀವಿ. ಎಲ್ಲ ಮುಗಿಲ್ಲ ಈಗೆಲ್ಲ ವರ್ಕ್ ಎಲ್ಲ ಓದಾಗಿದೆ, ಅದಾಗಿದೆ ಆದರೆ ಈಗ ನೀವು ಕೆಲಸ ನೋಡಿ ಎಲ್ಲ ಆಗಿದೆ ಕನ್ಫರ್ಮ್ ಆಗಿದೆ. ನಿಮ್ಗೆ ನೀವು ಶಿಫಾರಸು ಮಾಡಿ ಇಟ್ಟಿದ್ದೀರಿ. ಈಗ ನಾನು ಹೇಳಿದ್ದು ನೋಡುದಿಲ್ಲ, ನೀವು ನೋಡ್ತಾ ಬಂದು ನೀವು ಹೇಳ್ಬೋದು. ಈಗ ಆಗಿದೆ ಎಲ್ಲರ ಬಗ್ಗೆ ನೀವು ಹೇಳ್ಬೋದು, ಇವ್ರು ಪೇಮೆಂಟ್ ಆಗ್ಲಿಲ್ಲ, ಇವ್ರು ಪೇಮೆಂಟ್ ಆಗಿದೆ, ಪೇಮೆಂಟ್ ಮಾಡದೇ ಇರುವಂತ ಕೆಲಸದಲ್ಲಿ ಪೇಮೆಂಟ್ ಆಗಿದೆ ಅಂತದೇನಿದ್ರು ಸಮಸ್ಯೆ ಇದ್ರೆ ನೀವು ಹೇಳ್ಬೋದು. ನಾನು ಹೇಳ್ಬೋದು. ಈಗ ನಿಮ್ಮನ್ನೆಲ್ಲ ನೋಡಿದಾಗ ಯಾವುದೇ ದೌರ್ಬಲ್ಯಗಳು ಕಂಡು ಬರಲಿಲ್ಲ. ಇಲ್ಲ ಇಲ್ಲ, ನಾವು ಇದು ನೋಡ ಬಗ್ಗೆ ವೆರಿಫಿಕೇಶನ್ ಮಾಡಬೇಕು. ಈ ದಾಖಲಾತಿ ಮಾಡ್ತೀವಿ, ಮತ್ತೆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡ್ತೀವಿ, ಮತ್ತೆ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡೋಣ ನಾವು ಒಂದು ವರದಿ ಇರ್ತದೆ, ಆ ವರದಿ ಕೂಡ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಾದ ನಂತರ ಅದರಲ್ಲೂ ಕೂಡ ನೀವೇನಾದ್ರು ಲೋಪದೋಷ ಕಂಡು ಬಂತು ಅಂತಂದ್ರೆ ತಿಳಿಸ್ಬೋದು. ಅದು ಸರಿ, ಹೋಗ್ಬಿಡ್ತೇವೆ. ಈಗ ನೀವು ನೋಡಿ ಶಿಫಾರಸು ಮಾಡಿದ್ದೀರಿ, ಆಡಿಟ್ ರಿಪೋರ್ಟ್ ಪೂರ್ತಿಯಾಗಿ ಉಂಟು ಇಲ್ಲ, ವ್ಯವಸ್ಥೆ ಆಗಿದೆ ಗ್ರಾಮದಲ್ಲಿ. ಈಗ ನಮಗೆ ಸ್ವಲ್ಪ ಹಿಂದೆ ಮುಂದೆ ಮಾತಾಡ್ತೇನೆ ನಾನು. ಈಗ ನಮಗೆ ಈಗ ನೀವು ಈ ಸಲವ ಇದು ಬೆನ್ನಿಗೆ ಹೇಳ್ತೇನೆ, ನಾವಿಷ್ಟು ಕಾಮಗಾರಿ ಕಳ್ಸಾಗಿ ಹಿಂದೆ ಕಳೆದ ಬಾರಿ ನೀವು ಕಾಮಗಾರಿ ಮಾಡಲಿಲ್ಲ ಅಂತ ಬಂದು ಇಂಚೆ ಕಪ್ಪಳ ಮಾಡಿ ಕೆಲಸ ಕಾಮಗಾರಿ ಮಾಡಿಲ್ಲ, ದುಡ್ಡೆಲ್ಲ ಹಾಗೆ ಉಂಟು ಹಾಗೆ ಹೀಗೆ ಅಂತ ಹೇಳಿ ಇದು ಕೆಲಸ ಕಳ್ಸಾಗಿದೆ. ಈ ತರ ಎಲ್ಲ ಕಟ್ ಮಾಡಿ ಕಳಿಸ್ತೀವಿ, ದುಡ್ಡು ಆಗ್ಲಿಲ್ಲ ಅಂತ ಹೇಳಿ ಪ್ರತಿ ವರ್ಷವ 1 ಕೋಟಿ 2 ಕೋಟಿ ಆಗ್ತಿತ್ತು. ಈ ಸಲ ಲಿಮಿಟ್ ಮಾಡಿ 18 ಲಕ್ಷಕ್ಕಿಂತ ಮುನ್ನೂರು. ಯಾಕಂದ್ರೆ ಈ ಕೆಲಸ ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಗಳು ಆಗದೇ ಇರುವುದರಿಂದ ಲೇಬರ್ ಬಜೆಟ್ ಕಡಿಮೆ ಮಾಡಿದ್ರು. ಹಾಗಾಗಿ ಕಾಮಗಾರಿ ಆಗಲೇಬೇಕು. ಕಾಮಗಾರಿ ಆಗೋದಿಲ್ಲ. ಕಾಮಗಾರಿ ಗೊತ್ತಾಗ್ತದೆ, ಜನ ಕೆಲಸ ಮಾಡಬೇಕು, ಉದ್ಯೋಗ ಚೀಟಿ ಒಂದು ಕೆಲಸಕ್ಕೆ ಬರಬೇಕು, ಕೆಲಸ ಬರಬೇಕು, ಸಭೆಗೆ ಬರ್ತಿಲ್ಲ, ಕೆಲಸಕ್ಕೆ ಪ್ರಾಬ್ಲಮ್ ಆಗೋದೇ. ಪೊಲೀಸರು ಡಾಕ್ಟರ್ ಯಾರು ಬಂದಿಲ್ಲ ಅನ್ನೋದು ಸಮಸ್ಯೆ ಅದೇ. ಅವ್ರಿಗೆ ಸೆಕ್ರೆಟರಿ ಸರ್, ನಿಮ್ಮ ಈ ಪ್ರಚಾರ ಏನು ಉಂಟಲ್ಲ,
ಪ್ರಚಾರ ಜನರಿಗೆ ಸರಿಯಾಗಿ ತಲುಪಲಿಲ್ಲ. ತಲುಪರು ಇಲ್ಲದ ಮೇಲೆ 105 ಕಾನೂನು ಹೇಳ್ತಾರೆ. ಮತ್ತೆ ಮತ್ತೊಂದು ಮತ್ತೊಂದು ರೀಸನ್ ಏನಂದ್ರೆ ಈ ಟೈಮ್ ಅಲ್ಲ, ಈ ಮಧ್ಯಾಹ್ನ ಟೈಮ್ ಉಂಟಲ್ಲ, ಈ ಟೈಮ್ ಅಲ್ಲ. ಈ ಟೈಮ್ ಯಾಕಂತಂದ್ರೆ ಎಲ್ಲ ಬಿಸಿ ವರ್ಕ್ ನಲ್ಲಿ ಇರ್ತಾರೆ. ಒಂದು ಹೆಂಗಸರು ಮನೆ ಬದಿ ಕೆಲಸದಲ್ಲಿ ಬಿಸಿ ಇರ್ತಾರೆ, ಎರಡನೇ ಗಂಡಸರು ತೋಟ ಅದು ಇದು ಕೆಲಸದಲ್ಲಿ ಇರ್ತಾರೆ. ಹೌದಾ? ನೀವು ಸಂಜೆ ಅಥವಾ ಬೆಳಿಗ್ಗೆ 10 ಗಂಟೆ ಒಳಗೆ ಇಟ್ಟು 10 ಗಂಟೆ ಇಟ್ಟರು ಓಕೆ ಆಗಿತ್ತು. ಹೌದು, ಅಲ್ಲ 3 ಗಂಟೆ 4 ಗಂಟೆ ಮೇಲೆ ಇಡ್ಬೋದಾಗಿತ್ತು ಸರ್ ನೀವು. ಇದು ಈ ಟೈಮ್ ಯಾರು ಜನ ಬರುದಿಲ್ಲ, ಅದಕ್ಕೆ ನಾವು ಜನರನ್ನ ಹೊಣೆ ಮಾಡಕ್ ಆಗುದಿಲ್ಲ. ಅಲ್ಲ ಈಗ ಜನ ಬರ್ದೇ ಇದ್ದದಕ್ಕೆ ಕಾರಣಗಳಾಯ್ತು ಇಟ್ಕೊಳ್ಳಿ. ನಾವು ಬಂದವ್ರು ಮಾತಾಡ್ತೇವೆ, ಜನ ಈಗ 100 ಜನ ಸೇರಿದ್ರು ಮಾತಾಡೋರು 5-6 ಜನ ಆಗಿರ್ತಾರೆ, ಒಂದಾಗಿರ್ತದ. ಅದು ಒಂಥರ ಅಲ್ಲ, ಇನ್ನೊಂದು ಸಮಸ್ಯೆಗಳು ಏನು ಕೇಳಿದ್ರೆ, ಕೆಲಸ ಹಾಕಿ ಕಳ್ಸೋದನ್ನೇ ನೀವು ಹಾಕ್ಲಿಲ್ಲ ಈ ಸಲ. ನಮ್ಮಂತವ್ರು ಕೆಲಸ ತಗೊಂಡಿದ್ದೇವೆ. ನಾವು ಕೆಲಸ ತಗೊಂಡವರು ಸಮಾಜಕ್ಕೆ ಕೆಲಸ ಪ್ರಯೋಜನ ಆಗ್ತದೆ ಹೇಳಿದ್ರು. ನಿಮ್ ಕೆಲವು ಕಂಡೀಷನ್ ಬದಲಾಗದೆ ಇರೋದ್ರಿಂದ ಸಮಸ್ಯೆ ಆಗ್ತದೆ. ಈಗ ನೀವು ಈ ಸಲ ಕೆಲಸ ಏನ್ ಹೇಳ್ತಾರೆ, ಪಂಚಾಯತ್ ಅವ್ರು ಹೇಳುದು, ನೀವು ಹೇಳಿದ್ರು ಇಲ್ಲ ನನ್ಗೆ ಗೊತ್ತಿಲ್ಲ. ಪಂಚಾಯತ್ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ಬೆಳಿಗ್ಗೆ ಕೆಲಸ ಮಾಡ್ಲಿಕ್ಕೆ 1 ಬಾರಿ ಫೋಟೋ ತೆಗಿತೇವೆ ನಾವು, ಸಂಜೆ 1 ಬಾರಿ ಫೋಟೋ ತೆಗಿತೇವೆ ಹೇಳ್ತೀವಿ. ಕೆಲಸ ಮಾಡೋ 4 ಗಂಟೆಗೆ ಹೋಗ್ತಾನೆ, ಅವ್ನು ನೀವು ಬರ್ಬಿಟ್ಟು ಫೋಟೋ ತೆಗಿಲಿಕ್ಕೆ ಕಮ್ಮಿ ಇರುವುದಿಲ್ಲ. ಈ ತರ ಸಮಸ್ಯೆಗಳನ್ನೆಲ್ಲ ಹೆಚ್ಚು ಮಾಡಿದ್ರೆ ಯಾರು ಕೆಲಸ ಮಾಡ್ತಾರೆ ಹೇಳಿ ನೋಡುವ? ಬಹಳ ಸಮಸ್ಯೆ ಆಗ್ತದೆ. ಗೌರ್ಮೆಂಟ್ 3:30ಗೆ ಅವ್ರದ್ದು ಇಲ್ಲಿ ಇವ್ರು ಕರ್ಕೊಂಡು ಅಲ್ಲಿ ಹೋಗ್ಬೇಕಾಯ್ತು ಫೋಟೋ ತೆಗಿಲಿಕ್ಕೆ. ಈ ಸಮಸ್ಯೆನ ಸಮಸ್ಯೆ ಬಗೆಹರಿಸಿದ್ರೆ ಹೇಗೆ? ಸರ್ಕಾರ ನಿಯಮಗಳಿಂದ ಸರ್ಕಾರ ನಿಯಮಗಳು ಈ ನಮ್ಮ ನಿಮ್ಮ ಹೊಂದಾಣಿಕೆಯಿಂದ ಮಾಡ್ಕೊಳ್ಳಿ ಬರ್ತದೆ. ಈ ನಮ್ಮ ನಿಮ್ಮ ಹೊಂದಾಣಿಕೆ ಇದ್ರೆ ಯಾವ ಕೆಲಸ ನಮ್ಮ ನಿಮ್ಮ ಹೊಂದಾಣಿಕೆ ಬೇಕು. ಈಗ ನೀವು ಅದೇ ಕಾನೂನನ್ನೇ ಬಳಸಿದ್ರೆ ಯಾವ ಕೆಲಸವೂ ಆಗುದಿಲ್ಲ. ಈ ಕಾನೂನನ್ನೇ ಹೇಳ್ತಿದ್ರೆ ಆಗುದಿಲ್ಲ. ನೀವು 3 ಗಂಟೆ ಕೆಲಸ ಬಿಟ್ಟಿಗೆ ಹೋಗ್ತಾನೆ, ಇಲ್ಲಿಂದ ವಿಡಿಯೋ ಜನರು ಕಳಿಸಿ ಎಲ್ಲೂ ಫೋಟೋ ಹೊಡೆದು ಯಾವ್ಯಾವ ಮಾಡೋದ್ರೆ ಕಷ್ಟ ಆಗ್ತದೆ. ಬೆಳಿಗ್ಗೆ 1 ಬಾರಿ ಕೆಲಸ ಬಂದ ಫೋಟೋ ಹೊಡಿಬಹುದು. ನೀವು ನಮ್ಮ ರೈತರ ಮೇಲೆ ಕೆಲವು ವಿಶ್ವಾಸ ಹಿಡಿದ್ರೆ ನಮ್ಮ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮನ್ನೇ ಅನುಮಾನ ನೋಡೋಣ ಎಲ್ಲ ಆಗ್ತದೆ ಕೆಲಸ. ಯಾಕೆ ಆ ರೀತಿ ಅನುಮಾನ ಮಾಡ್ತಿದ್ದೇವೆ? ನಾವು ಕೆಲಸ ದುಡ್ಡು ತಗೊಂಡಷ್ಟು ಕೆಲಸ ಮಾಡುದಿಲ್ಲ. ನಾವು ಸರ್ಕಾರದಿಂದ ತಿಳಿಸಿ ಬಿಡಿ, ನಮ್ಗೆ ಸಂಬಂಧ ಇಲ್ಲ. ಸಿಗುವರು ನೀವು ನಮ್ಗೆ, ಪಂಚಾಯತ್ ನೀವು ಸಿಗುವರು ನಮ್ಗೆ. ನೀವು ಕೊಡುದು 3 ಕಾಸೋದು 800 ರೂಪಾಯಿ ಕೆಲಸ ಕೊಡುದಿಲ್ಲ, 300 ರೂಪಾಯಿ ಜನರ ಕೆಲಸ ಕೊಡ್ತೀರಿ. ಆಯ್ತು, ಅದಾರು ಕೊಟ್ಟು ಹೊಟ್ಟೆಗಿಂತ ಕೆಲಸ ಮಾಡೋದು ನಾವು. ಉದ್ಯೋಗ ಖಾತ್ರಿಯಿಂದ ಇದ್ದದ್ದು ಹೊಟ್ಟೆಗಿಂತ ಕೆಲಸ ಕೊಡುದಿಲ್ಲ. ಅಲ್ಲಿ ಅವ್ ಬಂದವನಿಗೂ ಯಾವ ಫೋಟೋ ಈ ಫೋಟೋ ಕೆಲಸ ಮಾಡ್ಬೇಕು. ಅದಕ್ಕೆ ಬರುದಿಲ್ಲ ಅಲ್ಲ, ಅದೇ ಈಗ ಅದನ್ನ ಮಾಡಿ ಸ್ವಲ್ಪ ಯಾವ್ದಾದ್ರು ಮಾರ್ಗಗಳಿಂದ ನಮ್ಗೆ ಸಲಹೆ ಕೊಡುವಂತ ಮಾರ್ಗಗಳನ್ನು ತೋರಿಸಿ ಏನ್ ಮಾಡಬಹುದು. ಮಾನದಂಡವನ್ನು ಸಡಿಲಿಸಬೇಕು, ಕಡಿಮೆ ಮಾಡಬೇಕು. ಈಗ ಗೌರ್ಮೆಂಟ್ ನಿಮಗೆ ನಿಮ್ಮಲ್ಲಿ ಏನ್ ಹೇಳಿಕಾಗುದಿಲ್ಲ. ಗೌರ್ಮೆಂಟ್ ಆದೇಶ ಇರುತ್ತೆ, ನೀವು ಮಾತಾಡ್ತೀರಿ. ಆದ್ರೆ ಅದಲ್ಲವ ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡ್ಬೇಕಂದ್ರೆ ಆಗುದಿಲ್ಲ. ಈಗಿನ ಪರಿಸ್ಥಿತಿ ಆಗುದಿಲ್ಲ. ಯಾಕಂದ್ರೆ ಈಗ ಲೇಬರ್ ಪೇಮೆಂಟ್ ಜಾಸ್ತಿ ಮಾಡಿದ್ದಾರೆ, ಲೇಬರೇ ಸಿಗುವುದಿಲ್ಲ. ಇದು 370 ಆಗದೆ ಈ ಸಲವ. ಈ ಸಲ 20 ರೂಪಾಯಿ ಜಾಸ್ತಿ ಅಲ್ಲ, ಪರಿಸ್ಥಿತಿ ಹಾಗೆ ಇದೆ. ಅವ್ರು ತಪ್ಪುಗಳಲ್ಲ ಅದು. ಅಲ್ಲ, ಇವಾಗ ಏನಾಗಿದೆ ಅಂದ್ರೆ ಅವ್ರ ಊರಲ್ಲಿ ಒಂದು ಆಸ್ತಿ ಕ್ರಿಯೇಟ್ ಆಗಬೇಕು, ಸಾಮೂಹಿಕ ಕಾಮಗಾರಿ, ತಾನು ಊರಿನ ಮನೋಭಾವನೆ ಇಟ್ಕೊಂಡು